ಸಿಟ್ಟಾಗಿರುವ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಬಿಜೆಪಿ ಜೆಡಿಎಸ್ನವರಿಗೆ ಯಾಕಿಲ್ಲ ದುಡ್ಡು? ಮತ್ತೆ ಶುರುವಾಯಿತು ತಾರತಮ್ಯದ ಫೈಟ್. ಇದುವೇ ಚದುರಂಗದ ಮೊದಲ ಸ್ಟೋರಿ. ಶಾಸಕರಿಗೆ ದುಡ್ಡಿನ ಮದ್ದು. ಗ್ಯಾರಂಟಿಗಳ ಸರ್ಕಾರ ಗ್ಯಾರಂಟಿಗಳಿಗೆ ಹಣ ತೂಗಿಸೋದ್ರಲ್ಲಿ ಸರಿದೂಗಿಸೋದ್ರಲ್ಲೇ ಒದಾಡ್ತಾ ಇದೆ. ಯಾಕಂದ್ರೆ ಸುಮಾರು 52,000 ಕೋಟಿ ರೂಪಾಯಿ ಹಣವನ್ನ ಒಂದು ವರ್ಷದಲ್ಲಿ ಖರ್ಚು ಮಾಡಬೇಕಾಗತ್ತೆ ಗ್ಯಾರಂಟಿ ಯೋಜನೆಗಳಿಗೆ. ಇದು ಸಹಜವಾಗಿಯೇ ಸಿದ್ದರಾಮಯ್ಯನವರ ಹಿಂದಿನ ಅವಧಿ ಅಂತಿಲ್ಲ ಈ ಅವಧಿ ಅಂತೇಳಿ ಹೇಳ್ತಾ ಇರುವಂಥದ್ದೇ ಬಹಳ ಮುಖ್ಯ ಕಾರಣ. 2013ರಿಂದ 18ರವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಶಾಸಕರು ಕೇಳಿದ ರೀತಿಯ ಯೋಜನೆಗಳಿಗೆ ಅನುದಾನಗಳನ್ನು ಕೊಡ್ತಾ ಇದ್ರು. ಆದರೆ ಈಗ ಆಗ್ತಾ ಇಲ್ಲ. ಇದು ಬಹಳ ಮುಖ್ಯವಾಗಿ ಶಾಸಕರ ಅಸಮಾಧಾನ, ಸಿಟ್ಟು, ಆಕ್ರೋಶ ಅಥವಾ ಬೇಸರದ ನುಡಿ, ಬಹಿರಂಗ ಹೇಳಿಕೆಗಳು, ಹೀಗೆ ನಾನಾ ರೀತಿಯಲ್ಲಿ ಏನೇನು ವ್ಯಾಖ್ಯಾನ ಮಾಡಿಸ್ಬೋದು ಆ ಎಲ್ಲ ರೀತಿಯಲ್ಲೂ ಕೂಡ ಬೆಳವಣಿಗೆಗಳು ನಡೀತಾ ಇದ್ವು. ಈಗ ಶಾಸಕರುಗಳನ್ನ ಒಂದು ವಾರ ಕಾಲ ಕೆಪಿಸಿಸಿ ಕಚೇರಿಗೆ ಕರೆದು ಒಬ್ಬೊಬ್ಬರದೇ ಅಸಮಾಧಾನ, ಏನ್ ಸಿಟ್ಟು, ಯಾಕೆ ಅನುದಾನ, ಇದೆಲ್ಲವನ್ನ ಕೇಳಿದಂತಹ ಸುರ್ಜೇವಾಲಾ ಅವರು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರ ಜೊತೆಗೆ ಚರ್ಚೆ ನಡೆಸಿದ ನಂತರ ಈಗ ಎಲ್ಲ ಶಾಸಕರ ಕ್ಷೇತ್ರಗಳಿಗೆ, ಅಂದ್ರೆ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ 50 ಕೋಟಿ ರೂಪಾಯಿಗಳನ್ನ ಒಂದು ವಿಶೇಷ ಅನುದಾನವನ್ನ ಈಗ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ತೀರ್ಮಾನವನ್ನ ಕೈಗೊಂಡಿದೆ. ಸಿಟ್ಟು, ಅಸಮಾಧಾನ, ಆಕ್ರೋಶದ ಬೆನ್ನಲ್ಲೇ ಈ ಬಂಪರ್ ಕೊಡುಗೆಯನ್ನ ಈಗ ನೀಡಲಾಗ್ತಾ ಇರುವಂತದ್ದು. ಮುಂಗಾರು ಮಳೆ ಆಫರ್ ಸ್ವಲ್ಪ ತಡವಾಗಿ ಬಂದಿದೆ. ಇದರ ಒಂದು ರೀತಿಯಲ್ಲಿ ಆಷಾಢ ಆಫರ್ ರೀತಿಯಲ್ಲಿ ಈಗ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ. ಆಷಾಢದಲ್ಲಿ ನಾನಾ ರೀತಿಯಾದಂತಹ ಬಂಪರ್ ಸೇಲ್ಗಳು ನಡೀತಾ ಇದಾವಲ್ಲ, ಆ ಸ್ವರೂಪದಲ್ಲಿ ಸರ್ಕಾರದಿಂದ ಆಷಾಢದ ಬಂಪರ್ ಅನುದಾನ ಅನ್ನುವಂಥದ್ದು ಈಗ ಘೋಷಣೆ ಆಗಿದೆ. ಸುರ್ಜೇವಾಲಾ ಸಭೆ ಬೆನ್ನಲ್ಲೇ ಕಾಂಗ್ರೆಸ್ ಶಾಸಕರಿಗೆ ಈ ಗಿಫ್ಟ್ ಕೊಡುವಂತಹ ಕೆಲಸ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ತಲಾ 50 ಕೋಟಿ ರೂಪಾಯಿಗಳ ಅನುದಾನವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿಲೀಸ್ ಮಾಡ್ತಾ ಇದ್ದಾರೆ. ಆ ಮೂಲಕ ಶಾಸಕರ ಕ್ಷೇತ್ರಗಳಿಗೂ ಅಭಿವೃದ್ಧಿಗೆ ಹಣ ಇದೆ ನಮ್ಮಲ್ಲಿ ಅನ್ನುವಂಥ ತೋರಿಸುವಂಥದ್ದು. 100 ಶಾಸಕರ ಕ್ಷೇತ್ರಗಳಿಗೆ 50 ಕೋಟಿ ಆದರೂ ಕೂಡ 500 ಕೋಟಿ ರೂಪಾಯಿ ಆಯಿತು. ಈಗ ಒಟ್ಟು 140 ಶಾಸಕರ ಕ್ಷೇತ್ರಗಳಿಗೆ ಅನುದಾನ 50 ಕೋಟಿ ರೂಪಾಯಿ ತಲಾ ಅನುದಾನ ಅಂತ ಹೇಳಿದ್ರೆ ಸರಿಸುಮಾರು 700 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಈಗ ಶಾಸಕರ ಕ್ಷೇತ್ರಗಳಿಗೆ ವಿಶೇಷ ಅನುದಾನದ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಈ ಮೂಲಕ ಸುರ್ಜೇವಾಲಾ ಅವರು ನಡೆಸಿರುವಂತಹ ವಿಶೇಷ ಸಭೆ ಇದೆಯಲ್ಲ, ಇದು ವಿಶೇಷವಾದಂತಹ ಒಂದು ಪರಿಹಾರವನ್ನ ಶಾಸಕರುಗಳಿಗೆ ಕೊಡಿಸುವುದರಲ್ಲಿ ಯಶಸ್ವಿಯಾದಂತೆ ಗೋಚರಿಸ್ತಾ ಇದೆ. ಪಕ್ಷದ ಒತ್ತಡಕ್ಕೂ ಕೂಡ ಸಿದ್ದರಾಮಯ್ಯನವರು ಮಣೆ ಹಾಕಿ ಇಲ್ಲ ಶಾಸಕರಿಗೆ ಹಣ ಕೊಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಆಯಾ ಕ್ಷೇತ್ರಗಳಿಗೆ ಕ್ಷೇತ್ರವಾರು 50 ಕೋಟಿ ರೂಪಾಯಿ ಅನ್ನುವಂಥದ್ದನ್ನ, ಇದು ಸಪ್ರೇಟ್ ಆಗಿರುವಂಥದ್ದು. ಅಂದ್ರೆ ಈಗಾಗಲೇ ಯೋಜನೆಗಳಿಗೆ ಕೊಡ್ತಾ ಇರುವಂತಹ ಬೇರೆ ಬೇರೆ ಯೋಜನೆಗಳಿಗೆ ಕೊಡ್ತಾ ಇರುವಂತಹ ದುಡ್ಡು ಇದ್ದೇ ಇರುತ್ತೆ. ಆದರೆ ತಮ್ಮ ಪಕ್ಷದ ಶಾಸಕರ ಕ್ಷೇತ್ರಗಳಿಗೆ 50 ಕೋಟಿ ರೂಪಾಯಿಗಳನ್ನ ತಲಾ 50 ಕೋಟಿ ರೂಪಾಯಿಗಳನ್ನ ಈಗ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಇದರಲ್ಲಿ ಸುಮಾರು 37.5 ಕೋಟಿ ರೂಪಾಯಿ ಅಷ್ಟು ಹಣವನ್ನ ರಸ್ತೆ ಅಭಿವೃದ್ಧಿ ಈ ಕಾಮಗಾರಿಗಳಿಗೆ ಕೊಟ್ಟಿದ್ದಾರೆ. ರಸ್ತೆ ಅಭಿವೃದ್ಧಿ 37 ಕೋಟಿ ರೂಪಾಯಿ ಅಂದ್ರೆ ಹತ್ರ ಒಂದು 30ರಿಂದ 40 ಕಿಲೋಮೀಟರ್ ವರೆಗೆ ರಸ್ತೆಗಳನ್ನ ಮಾಡಿಸೋದಕ್ಕೆ ಸಾಧ್ಯ ಆಗಬಹುದೇನೋ, ಸರಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆದ್ರೆ ಅನ್ನುವಂಥದ್ದು. ಅಂದ್ರೆ ಹಳ್ಳಿಗಳ ರಸ್ತೆಗಳ ಅಭಿವೃದ್ಧಿ ಮಾಡಿಸೋದಕ್ಕೆ ಸಾಧ್ಯ ಆಗಬಹುದು ಅಂತೇಳಿ ಶಾಸಕರಿಗೆ ಹೇಗೆ ದುಡ್ಡು, ಯಾವ ಸ್ವರೂಪದಲ್ಲಿ ದುಡ್ಡು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಒಟ್ಟು 50 ಕೋಟಿ ರೂಪಾಯಿಯ ಅನುದಾನವನ್ನ ಈಗ ಘೋಷಣೆ ಮಾಡಿರುವಂತದ್ದು ಸಿದ್ದರಾಮಯ್ಯನವರು. ಒಟ್ಟು 50 ಕೋಟಿ ರೂಪಾಯಿಯ ಅನುದಾನ ಇದರಲ್ಲಿ ಬೈಫರ್ಕೇಟ್ ಮಾಡಿದ್ದಾರೆ. 50 ಕೋಟಿ ರೂಪಾಯಿಯನ್ನು ಕೂಡ 2 ಭಾಗಗಳನ್ನಾಕಿ ಹಂಚಿಕೆ ಮಾಡ್ತಾ ಇದ್ದಾರೆ. ಕಾಮಗಾರಿಗಳಿಗಾಗಿ ಕ್ಷೇತ್ರಕ್ಕೆ 37.50 ಕೋಟಿ ರೂಪಾಯಿಗಳ ಅನುದಾನ, ಅಂದ್ರೆ 37.5 ಕೋಟಿ ರೂಪಾಯಿ ಅನುದಾನ ಬೇರೆ ಬೇರೆ ಕಾಮಗಾರಿಗಳನ್ನು ನಡೆಸೋದಕ್ಕೆ ಶಾಸಕರು ರೆಕಮೆಂಡ್ ಮಾಡುವಂತಹ ಅಥವಾ ಶಾಸಕರಿಗೆ ಆದ್ಯತೆಯ ಕಾಮಗಾರಿಗಳು ಯಾವ್ದಿದ್ದಾವೋ ಅಂಥವುಗಳನ್ನು ಮಾಡಿಸೋದಕ್ಕೆ ಅಂತೇಳಿ ರಸ್ತೆ, ಸೇತುವೆ, ಗ್ರಾಮೀಣ ರಸ್ತೆ, ನಗರ ಪ್ರದೇಶದ ಕಾಮಗಾರಿ, ಅಂದರೆ ರಸ್ತೆ ನಗರಗಳಲ್ಲಿರುವಂತಹ ರಸ್ತೆಗಳನ್ನ ಕಾಮಗಾರಿಗಳಿರ್ಬೋದು ಅಥವಾ ಚರಂಡಿ ಕಾಮಗಾರಿ ಇರ್ಬೋದು, ಇನ್ನು ಸೇತುವೆಗಳು, ಊರುಗಳಿಗೆ ಸಂಪರ್ಕ ಸೇತುವೆಗಳಿರ್ಬೋದು, ಗ್ರಾಮೀಣ ರಸ್ತೆ ಇರ್ಬೋದು, ಇವೆಲ್ಲವೂ ಕೂಡ ಲೈಕ್ 1 ಕೋಟಿ 2 ಕೋಟಿ ರೂಪಾಯಿ ರೀತಿಯಲ್ಲಿ ಎಲ್ಲರ ಮುಗುಗೂ ಸ್ವಲ್ಪ ತುಪ್ಪ ಸವರುವಂತಹ ಕೆಲಸ ಮಾಡ್ತಾರಲ್ಲ ಶಾಸಕರುಗಳು. ಎಲ್ರಿಗೂ ಅನುಭವ ಇದೆ. ಇದು ನಮ್ಮ ರಾಜ್ಯದ ಪ್ರತಿ ಹಳ್ಳಿಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅನುಭವ ಇದೆ. ನಮ್ಮ ಹಳ್ಳಿಗಳಿಗೆ ಹೇಗೆ ಇವರು ಮೂಗಿ ತುಪ್ಪ ಸವರ್ತಾ ಇದ್ದಾರೆ ಅಂತೇಳಿ ಆ ಸ್ವರೂಪದ
ತುಪ್ಪ ಸವರುವ ಕಾರ್ಯಕ್ರಮಕ್ಕಾಗಿ ಅಷ್ಟು ಕೊಡ್ತಿದ್ದಾರೆ. ಶಾಸಕರ ವಿವೇಚನಾ ಕೋಟಾಗೆ 12.5 ಕೋಟಿ ರೂಪಾಯಿ ಬಿಡುಗಡೆ. ಅಂದ್ರೆ ಶಾಸಕರ ವಿವೇಚನೆಯಲ್ಲಿ ಬಹುತೇಕ ಇದನ್ನ ಇವರು ದೇವಸ್ಥಾನಗಳಿಗೆ ಕಾಂಪೌಂಡ್ ಕಟ್ಟಿಸೋದು, ಮೆಟ್ಲು ಕಟ್ಟಿಸೋದು, ಅಥವಾ ಇನ್ನೊಂದು ಮಸೀದಿಗೆ ಕಾಂಪೌಂಡ್ ಕಟ್ಟಿಸೋದು, ಅಥವಾ ಶಾಲೆಗಳಿಗೆ ಒಂದು ಕಾಂಪೌಂಡ್ ಕಟ್ಟಿಸೋದು, ಇಂಥದ್ರಲ್ಲಿ ಕಾಂಪೌಂಡ್ ಕಟ್ಟಿಸೋದ್ರಲ್ಲಿ ಬಹುತೇಕ ಹಣವನ್ನು ಖರ್ಚು ಮಾಡ್ತಾ ಇರ್ತಾರೆ ಹೊರತು ಬಹಳ ದೊಡ್ಡದಾಗಿ ಇದರಲ್ಲಿ ಏನು ಒಂದು ಅಸೆಟ್ ಕ್ರಿಯೇಷನ್ನ ಯೋಜನೆಗಳನ್ನು ಮಾಡಿರುವಂತೂ ಬಹಳ ಕಡಿಮೆ ಇದೆ ಶಾಸಕರುಗಳು. ಆದರೆ ಶಾಸಕರ ವಿವೇಚನಾ ಕೋಟಾಗೆ 12.5 ಕೋಟಿ ರೂಪಾಯಿ ಬಿಡುಗಡೆಯನ್ನು ಮಾಡೋದಕ್ಕೂ ಕೂಡ ಸರ್ಕಾರ ಮುಂದಾಗಿದೆ. ಒಬ್ಬೊಬ್ಬರಿಗೂ ಕೂಡ 50 ಕೋಟಿ ರೂಪಾಯಿ ಅನುದಾನವನ್ನು ಸಿದ್ದರಾಮಯ್ಯವರು ನೀಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳಿದಂಗೆ ಸರಿಸುಮಾರು 700 ಕೋಟಿ ರೂಪಾಯಿ ಹಣವನ್ನ ಕಾಂಗ್ರೆಸ್ ಶಾಸಕರುಗಳ ಕ್ಷೇತ್ರಗಳಿಗೆ ಈಗ ಸಿದ್ದರಾಮಯ್ಯವರು ಬಿಡುಗಡೆ ಮಾಡ್ತಾರೆ. ನೋ ಡೌಟ್ 50 ಕೋಟಿ ರೂಪಾಯಿಯಲ್ಲಿ ಮನಸ್ಸು ಮಾಡಿದ್ರೆ ಬಹಳಷ್ಟು ಕೆಲಸಗಳನ್ನ ಆಯಾ ಕ್ಷೇತ್ರಗಳಲ್ಲಿ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಆ ಕೆಲಸಗಳನ್ನ ಮಾಡಿಸುವಂತಹ ಕೆಲಸವನ್ನ ಕೆಲವು ಶಾಸಕರುಗಳು ಅಷ್ಟು ಹಣವನ್ನು ತೆಗೆದುಕೊಂಡು ಹೋಗೋದು ಕೂಡ ಕಷ್ಟಪಡ್ತಿದ್ದಾರೆ. ಆದರೆ ಕೆಲವು ಶಾಸಕರುಗಳು ಆಲ್ರೆಡಿ 200-300 ಕೋಟಿ ರೂಪಾಯಿ, 500 ಕೋಟಿ, 1000 ಕೋಟಿ ರೂಪಾಯಿ, 1200 ಕೋಟಿ ರೂಪಾಯಿವರೆಗೆ ಅನುದಾನ ತೆಗೆದುಕೊಂಡು ಹೋಗಿರುವ ಶಾಸಕರು ಇದೇ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಇದ್ದಾರೆ, ಈಗಲೂ ಇರುವಂತಹ ಶಾಸಕರು ಕಳೆದ 2 ವರ್ಷದ ಅವಧಿಯಲ್ಲಿ 1200 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ತಮ್ಮ ಕ್ಷೇತ್ರಗಳಿಗೆ ತೆಗೆದುಕೊಂಡು ಹೋಗಿದ್ದಾರೆ ಬೇರೆ ಬೇರೆ ಇಲಾಖೆಗಳಿಂದ. ಈ ಬೇರೆ ಬೇರೆ ಇಲಾಖೆಗಳ ಹೊರತಾಗಿರುವಂತಹ ಅನುದಾನ ಈಗ ಈ 50 ಕೋಟಿ ರೂಪಾಯಿಯ ಅನುದಾನ. ಇಲ್ಲಿ ಇದು ಸಹಜವಾಗಿಯೇ ಅಸಮಾಧಾನಕ್ಕೆ ಹರಿದಿರುವಂತಹ ಮದ್ದು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ನಮ್ಮದೇ ಸರ್ಕಾರದಲ್ಲಿ ನಮಗೆ ಅನುದಾನ ಸಿಗ್ತಿಲ್ಲ ಅನ್ನುವಂಥ ಆರೋಪವನ್ನ ಶಾಸಕರು ಒಂದು ಜನರಲ್ ಆಗಿ ಮಾಡ್ತಾನೆ ಬಂದಿದ್ದಾರೆ. ಇದರಲ್ಲಿ ಎಷ್ಟು ಶಾಸಕರು ನಿಜಕ್ಕೂ ಕೂಡ ಅನುದಾನವನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗಿದೆ, ಎಷ್ಟು ಶಾಸಕರಿಗೆ ಅನುದಾನ ತೆಗೆದುಕೊಂಡು ಹೋಗುವಂಥದಕ್ಕೆ ಬೇಕಾದಂತಹ ಚಾಕಚಕ್ಯತೆಯೇ ಇಲ್ಲ, ಇನ್ನೆಷ್ಟು ಶಾಸಕರಿಗೆ ಅನುದಾನ ತೆಗೆದುಕೊಂಡು ಹೋಗೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಗಳು ಇಲ್ಲ ಅನ್ನುವಂಥದ್ದು ಬೇರೆ ಮಾತು. ಯಾಕಂದ್ರೆ ನಮ್ಮದೇ ಸರ್ಕಾರದಲ್ಲಿ ನಮಗೆ ಅನುದಾನ ಸಿಗ್ತಿಲ್ಲ ಅನ್ನುವಂಥ ಆರೋಪವನ್ನ ಕೆಲ ಶಾಸಕರು ಮಾಡ್ತಿದ್ದಾರೆ. ಇದರಲ್ಲಿ ಕೆಲವು ಜನರಲ್ ಡೈಲಾಗ್ಗಳಿದ್ದಾವೆ, ಕೆಲವರದ್ದು ಪರ್ಟಿಕ್ಯುಲರ್ ಡೈಲಾಗ್ಗಳಿದ್ದಾವೆ. ಇವು ಬಹಳ ಮುಖ್ಯವಾಗಿರುವಂಥದ್ದು ಶಾಸಕರ ಕಡೆಯಿಂದ ಇರುವಂಥದ್ದು. ಈ ಕಾರಣಕ್ಕಾಗಿ ಈಗ ಸಾರ್ವಜನಿಕ ಸಭೆಗಳಲ್ಲೇ ಅಸಮಾಧಾನವನ್ನ ಕೆಲವರು ಹೊರ ಹಾಕ್ತಾ ಇದ್ರು. ಫಾರ್ ಎಕ್ಸಾಂಪಲ್ NY ಗೋಪಾಲಕೃಷ್ಣ ಅಂತವರು ಹಿರಿಯ ಶಾಸಕರು. ಯಾಕಂದ್ರೆ ಅವರಿಗೆ ಅವರ ಕ್ಷೇತ್ರದಲ್ಲಿ ಅನುದಾನ ತೆಗೆದುಕೊಂಡು ಹೋಗಿ ಅಭಿವೃದ್ಧಿ ಮಾಡಿರ್ತಿದ್ರೆ ಮೊಳಕಾಲ್ಮೂರು ಯಾವ ಸ್ವರೂಪಕ್ಕೆ ಹೋಗ್ತಿತ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕಲ್ಪನೆ ಏನಾದರೂ ಮೊಳಕಾಲ್ಮೂರು ಜನರಿಗೆ ಕೊಡ್ಬೋದಾಗಿತ್ತು. ಆದರೆ ಮೊಳಕಾಲ್ಮೂರಿನಲ್ಲಿ ಅವರು ಅಷ್ಟು ಬಾರಿ ಶಾಸಕರಾದಾಗ ಎಷ್ಟು ಯೋಜನೆಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅವರು ಇತ್ತೀಚೆಗೆ ಹೇಳ್ತಾ ಇದ್ದಾರೆ, ಇಲ್ಲ ನನ್ನ ಕ್ಷೇತ್ರದಲ್ಲಿ ಒಂದು ಶಾಲೆ ಕಟ್ಟಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ ಅನ್ನುವಂಥ ರೀತಿಯಾದಂಥ ಮಾತುಗಳನ್ನು ಹೇಳ್ತಾ ಇದ್ರು. ಈ ರೀತಿಯಂತ ಸಾರ್ವಜನಿಕ ಸಭೆಗಳಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಸುರ್ಜೇವಾಲಾ ಸಭೆಯಲ್ಲಿ ಎಲ್ಲ ಶಾಸಕರದ್ದು ಕೂಡ ಅದೊಂದೇ ದೂರು ಕೂಡ ಇತ್ತು, ನಮ್ಮಲ್ಲಿ ದುಡ್ಡಿಲ್ಲ, ನಮ್ಮಲ್ಲಿ ಅನುದಾನ ಇಲ್ಲ, ನಮಗೆ ಅನುದಾನ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು. ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಕಾಂಗ್ರೆಸ್ನ ಶಾಸಕರಿಗೆ ಸುಲಭವಾಗಿ ಸಿಕ್ಕಿರ್ತಕ್ಕಂಥ ಒಂದು ಯಾವ್ದಾದ್ರು ಡೈಲಾಗ್ ಇದ್ರೆ ಅದು ಅನುದಾನ ಸಿಗ್ತಿಲ್ಲ ಅನ್ನುವಂತ ಹೇಳುವಂತಹ ಡೈಲಾಗ್ ಆಗಿತ್ತು. ಇದು ಬಹುತೇಕ ಶಾಸಕರದ್ದು ಇದೇ ರೀತಿಯಾದಂತಹ ಮಾತುಗಳಿದ್ವು. ಅನುದಾನಕ್ಕಾಗಿ ಹಲವು ಶಾಸಕರು ಬೇಡಿಕೆ ಕೂಡ ಇಟ್ಟಿದ್ರು, ನಮಗೆ ಅನುದಾನಗಳು ಬೇಕು, ನಮಗೆ ಅನುದಾನ ಕೊಡಬೇಕು, ವಿಶೇಷ ಅನುದಾನವನ್ನು ಕೊಡಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಇದು ಸಹಜವಾಗಿಯೇ ಸಿದ್ದರಾಮಯ್ಯನವರ ಮೇಲೂ ಕೂಡ ಒತ್ತಡವನ್ನು ಹೇರುವಂತಹ ಪ್ರಯತ್ನ ಆಗಿತ್ತು. ಅನುದಾನಕ್ಕಾಗಿಯೇ ಹಲವು ಶಾಸಕರು ಬೇಡಿಕೆಗಳನ್ನ ಇಟ್ಟಂತಹ ಕಾರಣದಿಂದಾಗಿ ಸರ್ಕಾರದ ವಿರುದ್ಧದ ಅಸಮಾಧಾನ ಇವೆಲ್ಲವನ್ನು ಕೂಡ ಹೋಗಲಾಡಿಸುವಂತಹ ಪ್ರಥಮ ಆದ್ಯತೆಯಾಗಿ ಪರಿಗಣಿಸಿದ್ರು ಅದನ್ನ ಸುರ್ಜೇವಾಲಾ, ಹಾಗೆಯೇ PCC ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಾಗಿರುವಂತಹ DK ಶಿವಕುಮಾರ್. ಈಗ ಎಲ್ಲ ಶಾಸಕರುಗಳಿಗೂ ಕೂಡ ಅನುದಾನವನ್ನು ಕೊಡಿಸುವಂತಹ ಕೆಲಸವನ್ನ ಸಿದ್ದರಾಮಯ್ಯನವರು ಕೂಡ ಮುಂದಾಗ್ತಾ ಇದ್ದಾರೆ. ಅನುದಾನಕ್ಕಾಗಿಯೇ ಹಲವು ಶಾಸಕರು ಬೇಡಿಕೆಯನ್ನ ಇಟ್ಟಿದ್ರು. ಇಲ್ಲಿ ಶಾಸಕರ ದೂರುಗಳ ಬಗ್ಗೆ CM ಹಾಗೂ DCMಗೆ ಸುರ್ಜೇವಾಲಾ ಅವರು ಕೂಡ ಮಾಹಿತಿಯನ್ನು ಶೇರ್ ಮಾಡಿದ್ದಾರೆ. ಈ ರೀತಿಯಾದಂಥ ಬೇಡಿಕೆ ಇದೆ ಅಂತೇಳಿ. ಈ 50 ಕೋಟಿ ರೂಪಾಯಿ ಕೊಡ್ತೀವಿ ಅನ್ನುವಂಥದ್ದು ಏನು ಸುರ್ಜೇವಾಲಾ ಅವರು ಸಭೆ ನಡೆಸಿದ ನಂತರ ಈಗ ಇದೊಂದು ರೀತಿಯಂಥ ಕಾಕತಾಳೀಯ, ಕಾಗೆ ಕೂರೋದಿಕ್ಕೂ ಹಣ್ಣು ಉದುರೋದಿಕ್ಕೂ ಸೇಮ್ ಆಯಿತು ಅನ್ನೋಂಥ ರೀತಿಯಲ್ಲಿ ಸುರ್ಜೇವಾಲಾ ಅವರ ಸಭೆ ನಂತರನೇ ಈ ಅನುದಾನ ಅಂತ ಹೇಳುವಂಥದ್ದು. ವಾಸ್ತವವಾಗಿ ಇದಕ್ಕಿಂತ ಪೂರ್ವದಲ್ಲೇ ಮುಖ್ಯಮಂತ್ರಿಯವರು ಒಂದು ಡೈರೆಕ್ಷನ್ ಅನ್ನು ಕೊಟ್ಟಿದ್ರು, ಕ್ರಿಯಾ ಯೋಜನೆಯನ್ನ ಕಳಿಸಿ ನಿಮ್ಮ ಕ್ಷೇತ್ರಗಳದ್ದು ಅಂತೇಳಿ. ಇದನ್ನ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಕನ್ಫರ್ಮ್ ಮಾಡಿದ್ರು. 55 ಕೋಟಿ ರೂಪಾಯಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ, ಅದಕ್ಕೆ ಕ್ರಿಯಾ ಯೋಜನೆಯನ್ನು ಕಳಿಸೋದಕ್ಕೆ ಹೇಳಿದ್ದಾರೆ ನಮ್ಮ ಕ್ಷೇತ್ರಗಳಿಂದ ಅಂತೇಳಿ. ಅದರ ಭಾಗವಾಗಿಯೂ ಕೂಡ ಈ 50 ಕೋಟಿ ರೂಪಾಯಿ ಹಣವನ್ನ ಈಗ ಬಿಡುಗಡೆ ಮಾಡೋದ್ರ ಕಡೆಗೆ ಸರ್ಕಾರ ಆದೇಶವನ್ನ ಹೊರಡಿಸ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಯಾಕಂದ್ರೆ ಆರ್ಥಿಕ ಇಲಾಖೆ ಅವರ ವ್ಯಾಪ್ತಿಯಲ್ಲಿ ಬರೋದ್ರಿಂದಾಗಿ, ಹಣಕಾಸು ಇಲಾಖೆ ಅವರ ವ್ಯಾಪ್ತಿಯಲ್ಲಿ ಬರೋದ್ರಿಂದಾಗಿ ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಶಾಸಕರ ಸಿಟ್ಟು ಶಮನಗೊಳಿಸೋದಕ್ಕೆ ಮದ್ದು ಅರೆದರ ಸಿದ್ದರಾಮಯ್ಯ ಅಂತೇಳಿ ಸಹಜವಾಗಿಯೇ ಇರುವಂತಹ ಪ್ರಶ್ನೆ ಇದು, ಅಥವಾ ಕುತೂಹಲ ಇದು. ಕೇವಲ 50 ಕೋಟಿಗೆ ಇವರು ಸಮಾಧಾನ ಆಗ್ತಾರಾ ಇಲ್ವಾ ಇದು ಕೂಡ ನೋಡಬೇಕಾಗಿದೆ. ಶಾಸಕರ ಸಮಾಧಾನಕ್ಕೆ ಎಷ್ಟು ಕೋಟಿ ಬಿಡುಗಡೆಯನ್ನು ಮಾಡಬೇಕಾಗತ್ತೆ ಅನ್ನೋಂಥದ್ದು ಮುಂದೆ ಗೊತ್ತಾಗ್ಬೋದು. ನಿಜಕ್ಕೂ ಸಮಾಧಾನ ಆಯಿತು ಅಂದರೆ 50 ಕೋಟಿಯಲ್ಲಿ ಸಮಾಧಾನ ಆಗಿದ್ದಾರೆ ಅಂತೇಳಿ, ಇಲ್ಲದೆ ಹೋದರೆ ಇಲ್ಲ, ಇದು 50 ಕೋಟಿ ಸಾಕಾಗೋದಿಲ್ಲ, ಈ ಅನುದಾನ ಸಾಕಾಗೋದಿಲ್ಲ ಅಂತ ಕೂಡ ಆಗುತ್ತೆ. ಇಲ್ಲಿ
ಕೇವಲ ಅನುದಾನ ಕೊಡೋದು ಮಾತ್ರ ಅಲ್ಲ, ಸಿದ್ದರಾಮಯ್ಯನವರು ಇನ್ನೊಂದು ಬಹಳ ಮುಖ್ಯವಾದಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಅದು ಶಾಸಕರ ಸಭೆಯನ್ನು ಕರೆದಿದ್ದಾರೆ. ಆ ಶಾಸಕರ ಸಭೆಯಲ್ಲೂ ಕೂಡ ಒಂದು ಪರ್ಟಿಕ್ಯುಲರ್ ಕೆಲಸಕ್ಕೆ ಮುಖ್ಯಮಂತ್ರಿಯವರು ಮುಂದಾಗಿರುವಂಥದ್ದು ವಿಶೇಷ. ಯಾಕಂದ್ರೆ ಇದು ಬಹಳ ಮುಖ್ಯವಾಗಿ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡಿಸುತ್ತಾ ನಮ್ಮ ಶಾಸಕರಲ್ಲಿ ಅನ್ನುವಂಥದ್ದನ್ನು ನೋಡಬೇಕು. ಶಾಸಕರಿಗೆ 50 ಕೋಟಿ ರೂಪಾಯಿ ರಿಲೀಸ್ ಮಾಡಿದ ಬೆನ್ನಲ್ಲೇ ಶಾಸಕರ ಸಭೆಯನ್ನು ಕೂಡ ಸಿದ್ದರಾಮಯ್ಯನವರು ಕರೆದಿದ್ದಾರೆ. ವಿಶೇಷವಾಗಿ ಈ ಸಭೆಯನ್ನ ಕಾಂಗ್ರೆಸ್ನ ಎಲ್ಲಾ ಶಾಸಕರಿಗೂ ಕೂಡ ಪತ್ರ ಬರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನೀವು ಬನ್ನಿ ಸಭೆಯಲ್ಲಿ ಹಾಜರಾಗಬೇಕು ಅನ್ನೋದನ್ನ ಹೇಳಿದ್ದಾರೆ. ಅದಕ್ಕಾಗಿ ಅವರು 2 ದಿನವನ್ನ ಕೊಟ್ಟಿದ್ದಾರೆ, 2 ದಿನವನ್ನ ಅದಕ್ಕಾಗಿ ಮೀಸಲಿಟ್ಟಿದ್ದಾರೆ. ವಿಧಾನಸೌಧದಲ್ಲೇ ನಡೆಯುತ್ತೆ ಈ ಸಭೆಗಳು. ಜುಲೈ 30 ಮತ್ತು 31ರಂದು 2 ದಿವಸಗಳ ಕಾಲ ಜಿಲ್ಲಾವಾರು ಶಾಸಕರ ಸಭೆಯನ್ನ ಕರೆದಿದ್ದಾರೆ. ವಾರದ ಮಧ್ಯದಲ್ಲೇ ಕರೆದಿದ್ದಾರೆ. 2 ದಿವಸಗಳ ಕಾಲ ಸಭೆ ನಡೆಯುತ್ತೆ. ಆ 2 ದಿವಸಗಳ ಸಭೆಯಲ್ಲಿ ಜಿಲ್ಲಾವಾರು ಚರ್ಚೆ ಆಗುತ್ತೆ. ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲೇ ಸಭೆ ನಡೆಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಮೇಲೆ ಆಯಾ ಜಿಲ್ಲೆಗಳ ಶಾಸಕರ ಬಹಳಷ್ಟು ಕಂಪ್ಲೇಂಟ್ಗಳು ಸುರ್ಜೇವಾಲಾರ ಸಮ್ಮುಖದಲ್ಲಿ ದಾಖಲಾಗಿದ್ದಾವೆ. ಈಗ ಅದೇ ಸಚಿವರುಗಳನ್ನ ಕೂರಿಸ್ಕೊಂಡು ಅದೇ ಶಾಸಕರುಗಳನ್ನ ಕೂರಿಸ್ಕೊಂಡು ಮಾತಾಡಿದ್ರೆ ಆಗ ಸಚಿವರಿಂದ ಏನು ಕೆಲಸ ಆಗ್ತಿಲ್ಲ, ಶಾಸಕರ ಏನು ಬಯಕೆ ಇದೆ, ಇವೆರಡನ್ನೂ ಕೂಡ ಇತ್ಯರ್ಥ ಮಾಡ್ದಂಗೆ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಇಂತಹ ಸಭೆಯನ್ನು ಕರೆದಿದ್ದಾರೆ. ಅನುದಾನ ಬೇಡಿಕೆ ಪತ್ರದೊಂದಿಗೆ ಕಾಮಗಾರಿಗಳ ವಿವರವನ್ನು ನೀಡಬೇಕು. ಇದು ಬಹಳ ಮುಖ್ಯ. ಅನುದಾನದ ಬೇಡಿಕೆ ಪತ್ರದೊಂದಿಗೆ ಕಾಮಗಾರಿಗಳ ವಿವರ ನೀಡಬೇಕು ಅಂತೇಳಿ. ಅಂದ್ರೆ ಒಂದು ಕ್ರಿಯಾ ಯೋಜನೆ ಬೇಕು. ಏನು ಕಾಮಗಾರಿಯನ್ನು ನೀವು ಮಾಡ್ತಾ ಇದ್ದೀರಿ, ಎಷ್ಟು ಕಿಲೋಮೀಟರ್ ರಸ್ತೆ ಮಾಡ್ತೀರಿ, ಎಷ್ಟು ಸೇತುವೆಗಳನ್ನು ನಿರ್ಮಾಣ ಮಾಡ್ತೀರಿ, ಎಲ್ಲಿ ಮೋರಿ ಕಟ್ಟಿಸ್ತೀರಿ, ಏನು ಚರಂಡಿ ಮಾಡಿಸ್ತೀರಿ, ಇದರ ಬಗ್ಗೆ ಅಟ್ಲೀಸ್ಟ್ ಸರ್ಕಾರಕ್ಕೆ ಒಂದು ಅಕೌಂಟಬಿಲಿಟಿ ಬೇಕು. ಈ ಕಾರಣಕ್ಕಾಗಿ ದಾಖಲೆಗಳೊಂದಿಗೆ ಬಂದು ಭೇಟಿ ಮಾಡಿ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ದಾಖಲೆಗಳೊಂದಿಗೆ ಬಂದು ವಿವರವನ್ನು ಕೊಡಬೇಕು. ಶಾಸಕರೊಂದಿಗೆ ಖುದ್ದು ಮಾತನಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಹುಶಃ ಈ ಕೆಲಸವನ್ನು ಸಿದ್ದರಾಮಯ್ಯನವರು ಮೊದಲೇ ಮಾಡಿದ್ದಿರ್ತಿದ್ರೆ ಶಾಸಕರಿಂದ ಇಷ್ಟೊಂದು ಅಸಮಾಧಾನ ಇರೋದಕ್ಕೆ ಚಾನ್ಸ್ ಇರಲಿಲ್ಲ. ಆದರೆ ಕಡೆಗೂ ಸರ್ಕಾರಕ್ಕೆ 2 ವರ್ಷ ತುಂಬಿದ ಮೇಲಾದರೂ ಕೂಡ ಈಗ ಅವರು ಎಲ್ಲರನ್ನೂ ಕರೆದು ಮಾತನಾಡ್ತಾ ಇದ್ದಾರೆ. ಗೊಂದಲ, ಸಿಟ್ಟು, ಅಸಮಾಧಾನಗಳಿಗೆ ಬ್ರೇಕ್ ಹಾಕೋದಕ್ಕೆ ಒಂದು ಮುಹೂರ್ತ ಫಿಕ್ಸ್ ಆಗಿದೆ. ಬಹುಶಃ ಆಗಸ್ಟ್ 1ನೇ ತಾರೀಕಿನ ನಂತರ ಶಾಸಕರೆಲ್ಲರೂ ಕೂಡ ಎಲ್ಲ ನಮಗೆ ಸಮಾಧಾನ ಇದೆ ಅಂತ ಹೇಳುವ ಮಾತು ಬರುತ್ತಾ ನೋಡಬೇಕು, ಅಥವಾ ಮತ್ತಷ್ಟು ಅಸಮಾಧಾನ ಜಾಸ್ತಿ ಆಗುತ್ತಾ, ಇವೆರಡೂ ಕೂಡ ನಿರ್ಧಾರ ಆಗಬಹುದು ಜುಲೈ 30, 31ರ ಸಭೆಗಳ ನಂತರ. ಆದರೆ ಇಲ್ಲಿ ಮಹತ್ವದ ಕೆಲವೊಂದು ಅಂಶವನ್ನು ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು. ಶಾಸಕರಿಗೇನೋ ದುಡ್ಡಿನ ಮದ್ದನ್ನೇನೋ ಅರ್ದಿದ್ದಾರೆ, ಆದರೆ ಎಲ್ರಿಗೂ ಹಣ ಕೊಡ್ತಿದ್ದಾರಾ? ಇಲ್ಲಿಗ ಪ್ರತಿಪಕ್ಷದವ್ರಿಗೂ ಕೂಡ ಒಂದಿಷ್ಟು ಸಿಟ್ಟಿಗೂ ಕಾರಣ ಆಗಿದೆ. ಪ್ರತಿಪಕ್ಷದಲ್ಲಿದ್ದಾಗಿನ ಮಾತನ್ನ ಸಿದ್ದರಾಮಯ್ಯನವರೇ ಮರ್ತಿದ್ದಾರಾ ಅಂತ ಹೇಳುವಂಥ ಪ್ರಶ್ನೆ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾಗಿ 2 ಅವಧಿಗಳಲ್ಲಿ ಕೆಲಸ ಮಾಡಿದ್ದಾರೆ. 2009ರಿಂದ 13 ಮತ್ತು 2019ರಿಂದ 2023ವರೆಗೆ ಸಿದ್ದರಾಮಯ್ಯನವರು 8 ವರ್ಷಗಳ ಕಾಲ ವಿರೋಧ ಪಕ್ಷದ ನಾಯಕರುಗಳಾಗಿ ಕೆಲಸ ಮಾಡಿದ್ದಾರೆ. ಅವರು ಸ್ವಪಕ್ಷೀಯ ಶಾಸಕರಿಗೆ ಮಾತ್ರ ಈಗ ಅನುದಾನವನ್ನು ಸಿದ್ದರಾಮಯ್ಯನವರು ನೀಡಿದ್ದಾರೆ. ಸ್ವಪಕ್ಷೀಯ ಶಾಸಕರುಗಳಿಗೆ 50 ಕೋಟಿ ರೂಪಾಯಿಯಷ್ಟು ಅನುದಾನ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ ಶಾಸಕರಿಗೆ ಅವರ ಕ್ಷೇತ್ರಗಳಿಗೆ ಅನುದಾನ ಹಾಗಾದ್ರೆ ಇದೇ ಪ್ರಮಾಣದಲ್ಲಿ ಬೇಡುವ? ಕರ್ನಾಟಕದಲ್ಲಿ ಅಭಿವೃದ್ಧಿಯ ತಾರತಮ್ಯ ಮುಂದುವರಿತಾನೆ ಹೋಗಬೇಕಾ? ಹಾಗಾದ್ರೆ ಅಂದ್ರೆ ಗೆದ್ದ ಪಕ್ಷದವರಿಗೆ ಆಡಳಿತ ನಡೆಸ್ತಾ ಇರುವಂತಹ ಪಕ್ಷದ ಶಾಸಕರುಗಳ ಕ್ಷೇತ್ರವೇ ಬೇರೆ, ಇವರನ್ನ ಸೋಲಿಸಿದ ಕ್ಷೇತ್ರಗಳ ಜನರೇ ಬೇರೆ ಅನ್ನುವಂಥದ್ದ? ಅವರೇನು ಮತದಾರರಲ್ವಾ? ಅವರೇನು ಓಟ್ ಹಾಕಿಲ್ವಾ ಇವ್ರಿಗೆ? ಸಿಎಂ ನಡೆಗೆ ಪ್ರತಿಪಕ್ಷಗಳ ಶಾಸಕರ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತವಾಗ್ತಾ ಇದೆ ಮತ್ತು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಹಣಕ್ಕಾಗಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದ ಕಾರಣಕ್ಕಷ್ಟೇ ಕಾಂಗ್ರೆಸ್ನವರಿಗೆ 50 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಅವರಾದರೆ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದರೆ ಅವ್ರಿಗೆ 50 ಕೋಟಿ ಸಿಗುತ್ತೆ. ಈ ಪ್ರತಿಪಕ್ಷದವರು ತಿರುಗಿ ಬಿದ್ರಲ್ಲ, ಅವರು ಬಾಯ್ ಬಡ್ಕೊಂಡ್ರು ಕೂಡ ಹಾಗಾದರೆ 50 ಕೋಟಿ ಕೊಡಲ್ವಾ ನೀವು? ಯಾವ ರೀತಿಯಾದಂತಹ ಆಡಳಿತದಲ್ಲಿ ನಾವು ಯಾವುದೇ ರೀತಿಯಂಥ ರಾಗ ದ್ವೇಷ ಇಲ್ಲದೆ ನಾವು ಆಡಳಿತ ನಡೆಸುತ್ತೇವೆಂದು ತಿಳಿಕೊಂಡೆಲ್ಲ ಇವರು ಪ್ರಮಾಣ ವಚನ ಸ್ವೀಕರಿಸ್ತಾರಲ್ಲ, ಈ ರಾಗ ದ್ವೇಷ ಇಲ್ಲದೆ ಇದ್ದರೆ ಯಾಕೆ ಹೀಗೆಲ್ಲ ನಡೆಯುತ್ತೆ? ನಮ್ಮವರಿಗೆ ಇಷ್ಟು, ಇವರಿಗೆ ಇಲ್ಲ, ಅಥವಾ ಇವ್ರಿಗೆ 50 ಕೋಟಿ, ಇವರಿಗೆ 25 ಕೋಟಿ, ಈ ರೀತಿಯಾದಂಥ ತಾರತಮ್ಯ ಯಾಕೆ ಬರುತ್ತೆ? ಪ್ರತಿಪಕ್ಷಗಳ ಶಾಸಕರ ಕ್ಷೇತ್ರಗಳಲ್ಲಿ ಅವುಗಳ ಗತಿ ಏನು? ಈ ಪ್ರಶ್ನೆ ಇದೆ. ಪ್ರತಿಪಕ್ಷಗಳ ಶಾಸಕರ ಕ್ಷೇತ್ರಗಳ ಗತಿ ಏನು? ಪ್ರತಿಪಕ್ಷದವರಿಗೂ ಕೊಡ್ತೀವಿ ಅಂದಿದ್ದಂತಹ ಸಿಎಂ ಈಗ ಸ್ವಲ್ಪ ಮೌನ ವಹಿಸಿದಂತೆ ಗೋಚರಿಸ್ತಾ ಇದೆ. ಮತ್ತು ವಿಶೇಷವಾಗಿ ಇಲ್ಲಿ ಸಿದ್ದರಾಮಯ್ಯನವರು ಪ್ರತಿಪಕ್ಷದಲ್ಲಿದ್ದಾಗ, ತಾವು ಪ್ರತಿಪಕ್ಷ ನಾಯಕರಾಗಿದ್ದಾಗ ಆಡಳಿತ ಪಕ್ಷದ ವಿರುದ್ಧ ನಿರಂತರ ವಾಗ್ದಾಳಿ ನಡೆಸ್ತಾ ಇದ್ರು. ಬಿಜೆಪಿಯವರು ಆಡಳಿತದಲ್ಲಿದ್ದಾಗ 2 ಅವಧಿಗಳಲ್ಲೂ ಕೂಡ ಬಹಳ ತೀವ್ರತರದಿಂದ, ಬಹಳ ವೀರಾವೇಶದಿಂದ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ. ವಿಧಾನಸಭೆಯ ಒಳಗಡೆಯೂ ಮಾತಾಡಿದ್ದಾರೆ, ಹೊರಗೆಯೂ ಮಾತನಾಡಿದ್ದಾರೆ. ಬಿಜೆಪಿ ಸರ್ಕಾರ ವಿರುದ್ಧ ಮುಗಿಬೀಳ್ತಾ ಇದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವತ್ತು ಅವರು ಪ್ರತಿಪಕ್ಷ ನಾಯಕರಾಗಿದ್ದುಕೊಂಡು ಮುಗಿಬೀಳ್ತಾ ಇದ್ರು, ಸರ್ಕಾರವನ್ನು ಅಲುಗಾಡಿಸ್ತಾ ಇದ್ರು.
ಪ್ರತಿಪಕ್ಷಗಳ ಕ್ಷೇತ್ರಗಳಿಗೆ ತಾರತಮ್ಯ ಅಂತೇಳಿ ಕಿಡಿಕಾರ್ತಾ ಇದ್ರು ಸಿದ್ದರಾಮಯ್ಯನವರು. ಅದಕ್ಕೆ ಬಗ್ಗೆ ಶಾಸನ ಸಭೆಯಲ್ಲಿ ಅವರು ಮಾತನಾಡಿರೋದಕ್ಕೆ ಅನೇಕ ದಾಖಲೆಗಳು ಕೂಡ ಇದಾವೆ ಸಿದ್ದರಾಮಯ್ಯನವರ ಭಾಷಣ ಬಗ್ಗೆ. ಆದರೆ ಈಗ ಪ್ರತಿಪಕ್ಷ ನಾಯಕರಾಗಿ ತಾವಾಡಿದಂಥ ಮಾತುಗಳನ್ನೇ ಮುಖ್ಯಮಂತ್ರಿಯವರು ಮರ್ತಿದ್ದಾರಾ? ಅಲ್ಲಿಗೆ 50 ಕೋಟಿ ಕೊಡೋಕ್ಕಾಗುತ್ತೆ ಅಂದರೆ ಇನ್ನು ಉಳಿದಂಥ 80-90 ಕ್ಷೇತ್ರಗಳಿಗೆ, ಒಂದು 85 ಕ್ಷೇತ್ರಗಳಿಗೆ, ಅವುಗಳಿಗೂ ಕೂಡ 55 ಕೋಟಿ ಕೊಡ್ಬೋದಲ್ವಾ ಸಿದ್ದರಾಮಯ್ಯನವರಿಗೆ? ಯಾಕಂದರೆ ಆ ರೀತಿಯಾದಂತಹ ಕೆಲಸ ಯಾಕೆ ಮಾಡ್ತಾ ಇಲ್ಲ? ಹಾಗಾದರೆ ಇದೇ ಕಾರಣಕ್ಕಾಗಿ ಈಗ ಹೋರಾಟಕ್ಕೆ ಪ್ರತಿಪಕ್ಷಗಳವರು ಕೂಡ ಸಜ್ಜಾಗಿದ್ದಾವೆ. ಸರ್ಕಾರದ ವಿರುದ್ಧ ಬೀದಿಗಿಳಿದು ಹೋರಾಡೋದಕ್ಕೆ ಪ್ರತಿಪಕ್ಷಗಳು ತಯಾರಿಯನ್ನು ಮಾಡ್ಕೊಂಡಿದ್ದಾವೆ. ಮತ್ತು ವಿಶೇಷವಾಗಿ ಸದನದ ಒಳಗೂ ಕೂಡ ಅನುದಾನ ತಾರತಮ್ಯದ ಚರ್ಚೆಗೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಮತ್ತು ಅನುದಾನ ತಾರತಮ್ಯವನ್ನೇ ಪ್ರಬಲ ಅಸ್ತ್ರ ಮಾಡಿಕೊಳ್ಳೋದಕ್ಕೂ ಕೂಡ ಪ್ರತಿಪಕ್ಷ ಬಿಜೆಪಿ ಹಾಗೂ JDSನವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಕೇಂದ್ರ ಅನುದಾನ ಕೊಡೋದಿಲ್ಲ ಅನ್ನುವಂತಹ ನೀವು ಮಾಡ್ತಾ ಇರುವಂಥದ್ದು ಏನು? ಕೇಂದ್ರದಿಂದ ರಾಜ್ಯಕ್ಕೆ ತಾರತಮ್ಯ ಅಂತ ಹೇಳ್ತೀರಲ್ಲ, ನೀವು ನಿಮ್ಮ ರಾಜ್ಯದ ಒಳಗಡೆ ಕ್ಷೇತ್ರಗಳಿಗೆ ತಾರತಮ್ಯ ಮಾಡ್ತಿರೋದು ಸರಿನಾ? ಕೇಂದ್ರದ ವಿರುದ್ಧ ಮಾತನಾಡ್ತೀರಿ, ನೀವು ಮಾಡಿದ್ದೇನು ಅನ್ನುವಂತಹ ಪ್ರಶ್ನೆಯನ್ನು ಪ್ರತಿಪಕ್ಷವರು ಕೇಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ನೀವು ಯಾವ ಮುಖ ಇಟ್ಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡ್ತೀರಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಪ್ರತಿಪಕ್ಷದವರು ಕೇಳ್ತಾ ಇದ್ದಾರೆ. ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡಿದರೆ ಸಾಲದು, ಇಡೀ ರಾಜ್ಯದ ಅಭಿವೃದ್ಧಿ ಮಾಡಬೇಕು. ಯಾಕಂದರೆ ಅದನ್ನೇ ಹೇಳುವಂಥದ್ದು. ಈಗ 138-139 ಕ್ಷೇತ್ರಗಳ ಅಭಿವೃದ್ಧಿ ಆದರೆ ಸಾಕಾ? ಉಳಿದ ಕ್ಷೇತ್ರಗಳು ಹಾಗಾದರೆ ಲೆಕ್ಕಕ್ಕೆ ಇಲ್ವಾ ಸಿದ್ದರಾಮಯ್ಯನವರಿಗೆ? ಈ ಪ್ರಶ್ನೆ ಇಲ್ಲಿ ಇರುವಂಥದ್ದು. ಒಂದು ಕ್ಷೇತ್ರ ಅಭಿವೃದ್ಧಿ ಮಾಡಿದರೆ ಸಾಲದು, ಇಡೀ ರಾಜ್ಯ ಅಭಿವೃದ್ಧಿ ಮಾಡಬೇಕು ಅನ್ನೋಂತಹ ಒತ್ತಾಯವನ್ನು ಪ್ರತಿಪಕ್ಷದವರು ಮಾಡಿದ್ದಾರೆ. ಅವರು ಮಾಡೋದು ಅದನ್ನೇ. ಆರ್ ಅಶೋಕ್ ಅವರು ಇರ್ಬೋದು ಅಥವಾ ಯಾವುದೇ ನಾಯಕರುಗಳಿರ್ಬೋದು, ಅವರು ಆಡಳಿತದಲ್ಲಿದ್ದಾಗ ಮಾಡಿದ್ದು ಅದನ್ನೇ, ಈಗ ಇವರು ಮಾಡೋದು ಅದನ್ನೇ ಅಂತ ಹೇಳಿದರೆ ಯಾರು ಸರಿಪಡಿಸುವಂಥವ್ರು ಯಾರು ಅನ್ನುವಂಥದ್ದು ಇಲ್ಲಿ ಇರುವಂತಹ ಪ್ರಶ್ನೆ. ಇಲ್ಲಿ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. 50 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದೀನಿ ಅಂತೇಳಿ ಸರ್ಕ್ಯುಲರು ಬಂದಿದೆ. ಅಲ್ಲೂ ತಾರತಮ್ಯ ಮಾಡಿದ್ದಾರೆ. BJP ಅವರಿಗೆ 25 ಕೋಟಿ ಏನೋ ಕೊಡ್ತೀನಿ ಅಂತ ಸುದ್ದಿ, ಇನ್ನೂ ಅದು ಗ್ಯಾರಂಟಿ ಗೊತ್ತಿಲ್ಲ. JDS ಮತ್ತು BJPಗೆ 25 ಕೋಟಿ, ರೂಲಿಂಗ್ ಪಾರ್ಟಿಗೆ 50 ಕೋಟಿ ಕೊಡ್ತೀರಿ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ. ತಾರತಮ್ಯದ ಬಗ್ಗೆ ದೊಡ್ಡ ಧ್ವನಿ ಎತ್ತಾರೆ ಸಿದ್ದರಾಮಯ್ಯನವ್ರು. ಕೇಂದ್ರಕ್ಕೆ ಹೋಗಿ ನಮ್ಗೆ ಇಷ್ಟು ಅನ್ಯಾಯ ಆಗಿದೆ, ಈಗ ಅನ್ಯಾಯ ಆಗಿದೆ. ನೀವು ಇಲ್ಲಿ ಮಾಡಿ ತೋರಿಸ್ಬಿಟ್ಟಿದ್ದೀರಲ್ಲ, ಈಗ ಅಫಿಷಿಯಲ್ ಆಗೇ ಮಾಡಿ ತೋರಿಸಿದ್ದೀರಲ್ಲ. ಬಜೆಟ್ ಅಲ್ಲೇ ತೀರ್ಮಾನ ಮಾಡಿದ್ದು ಒಂದು 8,000 ಕೋಟಿ ರೂಪಾಯಿ ಅಷ್ಟು ವಿರೋಧ ಪಾರ್ಟಿಯವ್ರಿಗೂ ಕೊಡ್ತೀವಿ, ಆಡಳಿತದವ್ರಿಗೂ ಕೊಡ್ತೀವಿ, ಎಲ್ಲರೂ ಕೂಡ ಕೊಡ್ತೀವಿ. ಅಭಿವೃದ್ಧಿ ಕೆಲಸ ಆಗ್ಬೇಕು ಅಂತ ಬಜೆಟ್ ಅಲ್ಲೇ 8,000 ಕೋಟಿ ಮೀಸಲಾಗಿ ಹಣ ಇಟ್ಟಿತ್ತು. ಈಗ ಶುರು ಮಾಡ್ತಾ ಇದೀವಪ್ಪ, ಆ ತಾಳ್ಮೆಯಿಂದ ಇರಬೇಕು. ಅವ್ರು ಕೊಟ್ಟದ್ದು ಫಸ್ಟ್ ಹೇಳಿ, ಅವರು ನನಗೆ ಮೆಡಿಕಲ್ ಕಾಲೇಜ್ ಕಿತ್ಕೊಡ್ಲಿಲ್ವ, ಅವರು ಕುವೆಂಪು ಜಾಗೃತ ಕಿತ್ಕೊಬಿಡು, ಅದನ್ನ ಮರ್ತು ಬಿಟ್ಟಿದ್ದಾರೆ ಅವರು. ನಾವು ಆ ಕೆಲಸ ಮಾಡಕ್ ಹೋಗಲ್ಲ. ನಾವು ಹೀಗೆ ಆರೋಪ ಪ್ರತ್ಯಾರೋಪ ಇವು ಯಥಾ ಪ್ರಕಾರವಾಗಿ ಮುಂದುವರಿತಾ ಇರುವಂಥ. ಇನ್ನು ರಾಯಚೂರಿನಲ್ಲಿ ಇವತ್ತು KDP ಸಭೆ ನಡೆದಿತ್ತು. ಅದರಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ರು ವಿರುದ್ಧ, ಅವರ ವಿರುದ್ಧ, ಉಸ್ತುವಾರಿ ಸಚಿವರಾಗಿದ್ದಂಥ ಶರಣ್ ಪ್ರಕಾಶ್ ಪಾಟೀಲ್ರ ವಿರುದ್ಧ JDSನ ಶಾಸಕಿ ಕರೆಮ್ಮ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲಸಗಳಿಗೆ ನಮಗೆ ಅವಕಾಶ ಕೊಡಿಸ್ತಾ ಇಲ್ಲ ಅನ್ನುವಂಥದ್ದು ಅವರ ಸಿಟ್ಟು. ಮತ್ತು ಅದೇ ಕಾರಣಕ್ಕಾಗಿ KDP ಸಭೆಯಲ್ಲಿ ಚೇರನ್ನು ಬಿಟ್ಟು ಕೆಳಗಡೆ ಕೂತು ಧರಣಿಯನ್ನು ಮಾಡಿದ್ದಾರೆ ಕರೆಮ್ಮ ಅವರು. ಪಕ್ಷದ ಶಾಸಕರು ಏನು ಸರ್ಕಾರದ ಮೇಲೆ ಅಸಮಾಧಾನಗೊಂಡು ಏನು CM ವಿರುದ್ಧ ಎಲ್ಲ ಸರ್ಕಾರದ ವಿರುದ್ಧ ಎಂದಂಗೆ ಇದ್ದಿದ್ರು. ಹಂಗಾಗಿ ಅವರು CM ಅವರು ಆ ಪಕ್ಷದ ಸ್ವಪಕ್ಷೀಯ ಒಂದು ಶಾಸಕರಿಗೆ ಸುಮಾರು 50 ಕೋಟಿ ಅನ್ನಂಗೆ ಅವರು ಬಿಡುಗಡೆ ಮಾಡ್ಯಾರ. ಆದರೆ ಅನುದಾನವನ್ನು ಬಿಡುಗಡೆ ಮಾಡ್ಯಾರ. ಆದರೆ ಈಗ ಈ ರೀತಿ ತಾರತಮ್ಯ ಮಾಡಬಾರ್ದು. ನಾವು ವಿಪಕ್ಷದವರಿಗೂ ಕೂಡ ನಮಗೆ ಅದೇ ರೀತಿ ನಮಗೂ ಕೂಡ ಕ್ಷೇತ್ರದಲ್ಲಿ ಜನ ಮತ ನೀಡಿರ್ತಾರೆ. ಇದು ಯಾವುದು ಭೇದ ಭಾವ ಮಾಡ್ದೇ ನಮಗೂ ಕೂಡ ಕೊಡಬೇಕನ್ನಂಥದ್ದು. ಯಾಕಂದರೆ ನಮ್ಮ ಸರ್ಕಾರ ಕುಮಾರಣ್ಣವರಿದ್ದಂಥ ಸಂದರ್ಭದಲ್ಲಿ ಕೂಡ ಅಲ್ಲಿ ಇದೇ ರೀತಿ ಯಾವುದೇ ಭೇದ ಭಾವ ಮಾಡ್ದೇ ಅಲ್ಲಿ ಸಮನಾಗಿ ಅವರು ಅನುದಾನವನ್ನು ಕೊಟ್ಟಿದ್ದರು. ಹಾಗಾಗಿ ನಮಗೂ ಕೂಡ CM ಅವರು ಎಲ್ಲ ಪಕ್ಷಾತೀತವಾಗಿ ಅನುದಾನವನ್ನು ಕ್ಷೇತ್ರವಾರ ಹಂಚಬೇಕನ್ನಂಥದ್ದು ನಮ್ಮ ಒತ್ತಾಯ ಸರ್. ಹೀಗೆ ಶಾಸಕಿ ಬಹಳ ಮುಖ್ಯವಾಗಿ ಇಲ್ಲಿ KDP ಸಭೆಯಲ್ಲಿನೇ ಇದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷದವರ ಹಕ್ಕೊತ್ತಾಯವನ್ನು ಅವರು ಕೂಡ ಮಾಡಿದ್ದಾರೆ. ಅನುದಾನ ಕಡೆಗೂ ಬಿಡುಗಡೆ ಆಗುವಂತಹ ಹಂತಕ್ಕೆ ಬಂದಿದೆ. ಇದು ಎಲ್ಲ ಕ್ಷೇತ್ರಗಳಿಗೂ ಕೂಡ ಬಿಡುಗಡೆ ಆಗಬೇಕು. ಅದರಲ್ಲಿ ಯಾವುದೇ ತಾರತಮ್ಯ ಮಾಡಬಾರ್ದು. ಸರ್ಕಾರ ಆ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುತ್ತಾ ಅನ್ನೋದನ್ನು ನೋಡಬೇಕು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಕೊಲೆ ಆರೋಪದಲ್ಲಿ BJP ಶಾಸಕ FIR ಆಗಿದ್ರು, ಇನ್ನೂ ಅರೆಸ್ಟ್ ಇಲ್ಲ. ದಿಢೀರನೆ ಕೋರ್ಟ್ಗೆ ಹೋಗಿದ್ಯಾಕೆ? ಇದುವೇ ಚದುರಂಗದ ಎರಡನೇ ಸ್ಟೋರಿ. ಕೊಲೆ ಆರೋಪದಲ್ಲಿ ಶಾಸಕ
ಇಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರ ವಿರುದ್ಧ ಕೊಲೆ ಆರೋಪವನ್ನ, ಅದರಲ್ಲಿ ಆರೋಪ ಏನು FIR ದಾಖಲಾಗಿದೆ, ಅದರಲ್ಲೇ ಆರೋಪಿ ಅಂತೇಳಿ ಗುರುತಿಸಲಾಗಿದೆ. ಕೇವಲ ಆರೋಪ ಇರೋದ್ರ ಅವ್ರನ್ನ ಆರೋಪಿ ಅಂತೇಳಿ ಅಧಿಕೃತವಾಗಿ ಹೆಸರು ಮಾಡಲಾಗಿದೆ. ರೌಡಿ ಶೀಟರ್ ಬಿಕ್ಲು ಶಿವಪ್ರಕಾಶ್ ಕೊಲೆ ಪ್ರಕರಣದಲ್ಲಿ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. A1 ಜಗದೀಶ್ ಜಾಮೀನು ಅರ್ಜಿ ವಿಚಾರಣೆ ನಾಳೆ ಮುಂದೂಡಿಕೆಯಾಗಿದೆ. ಇದರ ನಡುವೆ ಸರ್ಕಾರದ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಕೂಡ ಕಾಲಾವಕಾಶವನ್ನು ನೀಡಲಾಗಿದೆ. FIRನ ರದ್ದು ಕೋರಿ ಅರ್ಜಿಯನ್ನು ಭೈರತಿ ಬಸವರಾಜ್ ಅವರು ಕೂಡ ಹಾಕೊಂಡಿದ್ದಾರೆ. ಸರ್ಕಾರಿ ವಕೀಲರಿಗೆ ವಾದ ಮಂಡನೆಗೆ ಅವಕಾಶವನ್ನು ಕೊಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲೂ ಕೂಡ ಇದರ ಬಗ್ಗೆ ವಿಚಾರಣೆಗೆ ಬರುವಂತಹ ನಿರೀಕ್ಷೆ ಇದೆ. ಹೈಕೋರ್ಟ್ನಲ್ಲೂ ಕೂಡ ಈ ಬಗ್ಗೆ ವಿಚಾರಣೆ ನಡೆಯುತ್ತೆ. ಅಲ್ಲಿ ಬೇಲ್ ಭವಿಷ್ಯ ಅಥವಾ FIRನ ರದ್ದು ಮಾಡಬೇಕಾ ಅನ್ನೋದ್ರ ಭವಿಷ್ಯವೂ ಕೂಡ ನಿರ್ಧಾರ ಆಗಬಹುದು. ಆದರೆ ಪ್ರಕರಣ ಇನ್ನೂ ಹಸಿಯಾಗಿದೆ. ಈ ಒಂದು ಪ್ರಕರಣದ ನಂತರ ನೋಡಿ, ಇವ್ರನ್ನ A5 ಅಂತೇಳಿ ಹೆಸರಿಸ್ತಾರೆ. ಸಾಮಾನ್ಯ ಕೊಲೆ ಕೇಸುಗಳಲ್ಲಿ ಇಂಥದ್ದೊಂದು ಅವಕಾಶ ಇದೆಯಾ? ಸಾಮಾನ್ಯ ಕೊಲೆ ಕೇಸುಗಳ ಆರೋಪಿಗಳನ್ನ ತಿರುಗಾಡೋದಕ್ಕೆ ಯಾರಾದರೂ ಬಿಡ್ತಾರಾ? ಪೊಲೀಸರು ಇಮಿಡಿಯೇಟ್ ಆಗಿ ಹೋಗಿ ಅರೆಸ್ಟ್ ಮಾಡ್ಕೊಂಡು ಒಂದು ಮರ್ಡರ್ ಕೇಸ್ನಲ್ಲೂ ಕೂಡ ಈಗಾಗಲೇ ಐವರನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಪೊಲೀಸ್ ಕಸ್ಟಡಿಗೆ 10 ದಿವಸಗಳ ಪೊಲೀಸ್ ಕಸ್ಟಡಿಗೆ ಈಗಾಗಲೇ ನ್ಯಾಯಾಲಯ ಕೂಡ ಕೊಟ್ಟಿದೆ. ಹಾಗಾದ್ರೆ ಭೈರತಿ ಬಸವರಾಜ್ ಅವರನ್ನ ಒಂದು ಕಡೆಯಲ್ಲಿ FIRನಲ್ಲಿ ಹೆಸರಿಸ್ತಾರೆ, ಮತ್ತೊಂದು ಕಡೆಯಲ್ಲಿ ಅವರು ಎಲ್ರಿಗೂ ಕೂಡ ಬಹಳ ಆರಾಮಾಗಿ ಮಾತಾಡ್ಕೊಂಡು ಓಡಾಡೋದಕ್ಕೆ ಬಿಡ್ತಾರೆ. ಇದು ಯಾವ ಸ್ವರೂಪದ್ದು? ಬಿಜೆಪಿ ಶಾಸಕರಿಗೆ ಬಂಧನ ಭೀತಿ ಇದ್ದೇ ಇದೆ. ಹಾಗೆಂತೇಳಿ ಬಂಧನ ಭೀತಿ ಇಲ್ಲ ಅಂತೇಳಿ ಅಲ್ಲ, ಬಂಧನ ಭೀತಿ ಇದ್ದೇ ಇದೆ. ರೌಡಿ ಶೀಟರ್ ಬಿಕ್ಲು ಶಿವಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಬಂಧನದ ಭೀತಿಯೂ ಕೂಡ ಇದ್ದೇ ಇದೆ. ವಿಶೇಷವಾಗಿ ಈಗಾಗಲೇ ಆರೋಪಿ ಕಿರಣ್ನ 4 ಶಿಷ್ಯರು ಅರೆಸ್ಟ್ ಆಗಿದ್ದಾರೆ. ಅವರುಗಳನ್ನ ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ, ಪೊಲೀಸ್ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ದಾರೆ. A5 ಆಗಿರುವ ಶಾಸಕ ಭೈರತಿ ಬಸವರಾಜ್ಗೆ ಅರೆಸ್ಟ್ ಆಗುವಂತಹ ಭೀತಿ ಎದುರಾಗಿದೆ. ಅವ್ರಿಗೂ ಕೂಡ ಅರೆಸ್ಟ್ನ ಭೀತಿ ಇದೆ. ಆದರೆ ಸಮನ್ಸ್ ನೀಡಿ ವಿಚಾರಣೆಗೆ ಕರೆದಿದ್ದಾರೆ ಪೊಲೀಸರು. ಅವ್ರನ್ನ ನೀವು ಬನ್ನಿ ವಿಚಾರಣೆಗೆ ಹಾಜರಾಗಿದ್ದೇಳಿ ಸಮನ್ಸ್ ಕೊಟ್ಟಿದ್ದಾರೆ. ಬಂಧನದ ಭಯದಿಂದಲೇ FIR ರದ್ದು ಕೋರಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ಭೈರತಿ ಬಸವರಾಜ್ ಅವರು. ಅವ್ರಿಗೂ ಬಂಧನದ ಭೀತಿ ಇದೆ. ಈ ಕಾರಣಕ್ಕಾಗಿ ಅವರು FIR ರದ್ದು ಕೋರಿ ಅರ್ಜಿಯನ್ನು ಹಾಕಿದ್ದಾರೆ. ಈಗ ಕೋರ್ಟ್ನಲ್ಲೂ ಕೂಡ ಈ ವಿಚಾರ ಬಂದಿದೆ. ತುರ್ತು ವಿಚಾರಣೆ ಆಗಬೇಕು ಅಂತೇಳಿ ಸಂದೇಶ್ ಚೌಟ ಅವರು ಕೇಳ್ಕೊಂಡಿದ್ದಾರೆ, ಭೈರತಿ ಬಸವರಾಜ್ ಪರ ವಕೀಲರು. ಆದರೆ BA ಬೆಳ್ಳಿಯಪ್ಪ ಅವರು SPP ಅವರು ನೋಟಿಸ್ ನೀಡಿದ್ದನ್ನೇ ಇವರು ಪ್ರಶ್ನಿಸಿದ್ದಾರೆ ಅನ್ನುವಂಥ ಆಕ್ಷೇಪವನ್ನು ಕೂಡ ಎತ್ತಿದ್ದಾರೆ. ತುರ್ತು ವಿಚಾರಣೆ ಅಗತ್ಯ ಇಲ್ಲ ಅಂತೇಳಿ ಕೋರ್ಟ್ಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ಹೈಕೋರ್ಟ್ಗೆ ಮನವಿ ಮಾಡ್ಕೊಂಡಿದ್ದಾರೆ. ಆದರೆ ಸಂದೇಶ್ ಚೌಟ ಅವರು ಇಲ್ಲ, ನಮ್ಮ ಅರ್ಜಿಯಲ್ಲಿ ಏನಿದೆ ಅನ್ನೋದನ್ನೇ ತಿಳಿಯೋದಕ್ಕೆ ಮೊದಲೇ ಇವರು ಸರ್ಕಾರದ ಪರ ವಕೀಲರು ಆಕ್ಷೇಪವನ್ನು ಎತ್ತಿದ್ದಾರೆ. ಇಲ್ಲಿ ತುರ್ತು ವಿಚಾರಣೆಗೆ ಸರ್ಕಾರದ ಆಕ್ಷೇಪ ಸರಿಯಾದದ್ದಲ್ಲ ಅಂತೇಳಿ ಸಂದೇಶ್ ಚೌಟ ಅವರು ವಾದ ಮಂಡನೆಯನ್ನು ಮಾಡಿದ್ದಾರೆ. ಮತ್ತು ಭೈರತಿ ಬಸವರಾಜ್ ವಿರುದ್ಧದ FIRನಲ್ಲಿ ಹುರುಳಿಲ್ಲ ಅನ್ನುವಂತಹ ವಾದವನ್ನು ಕೂಡ ಮಾಡಿದ್ದಾರೆ. ಶಾಸಕ ಭೈರತಿ ಬಸವರಾಜ್ ಹೆಸರನ್ನೇ ದೂರುದಾರರು ಇಲ್ಲಿ ಹೇಳಿಲ್ಲ ಅನ್ನುವಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಕೊಲೆಯಾದ ವ್ಯಕ್ತಿಯ ತಾಯಿಯೇ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ನಾವು ಭೈರತಿ ಬಸವರಾಜ್ ಅವರ ಹೆಸರನ್ನು ಹೇಳಿಲ್ಲ ಅಂತೇಳಿ ಕೊಲೆಯಾದವರ ತಾಯಿ ಹೇಳಿದ್ದಾರೆ ಅಂತೇಳಿ. ಆದರೂ FIRನಲ್ಲಿ ಭೈರತಿ ಬಸವರಾಜ್ ಹೆಸರನ್ನು ಸೇರಿಸಲಾಗಿದೆ ಅನ್ನುವಂಥ ಅಂಶವನ್ನು ಸಂದೇಶ್ ಚೌಟ ಅವರು ಹೈಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಇಲ್ಲಿ ಈ ಕಾರಣಕ್ಕಾಗಿ ಭೈರತಿ ಬಸವರಾಜ್ ಅವರ ವಿರುದ್ಧ ದಾಖಲಾಗಿರತಕ್ಕಂಥ FIRನ್ನು ರದ್ದುಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಬಹಳ ಮುಖ್ಯವಾಗಿ ಮೂಡುವಂತಹ ಒಂದು ಪ್ರಶ್ನೆ ಇದೆ. ಈ ನ್ಯಾಯ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳಿಗೊಂದು ಸಪ್ರೇಟ್ ನ್ಯಾಯ ಇದೆಯಾ ಅಂತ ಹೇಳಿ. ಯಾಕಂದರೆ ಕೊಲೆ ಪ್ರಕರಣದ 5ನೇ ಆರೋಪಿ ಆಗಿದ್ರು ಕೂಡ ಈವರೆಗೆ ಬಂಧನ ಮಾಡಿಲ್ಲ, ಭೈರತಿ ಬಸವರಾಜ್ ಅವರನ್ನು ಬಂಧಿಸಿಲ್ಲ. ಈಗ ಕೊಲೆ ಆಗಿರುವ ವ್ಯಕ್ತಿಯ ತಾಯಿ ಭೈರತಿ ಬಸವರಾಜ್ ಅವರ ಹೆಸರನ್ನು ಹೇಳಿದಾರ ಇಲ್ಲೋ. ಆದರೆ ಅದಕ್ಕಿಂತ ಮುಂಚಿತವಾಗಿ ಬಿಕ್ಲು ಶಿವ ಮಾಡಿರ್ತಕ್ಕಂಥ ಒಂದು ವಿಡಿಯೋದಲ್ಲಿ ಆತ ಹಿಂದೆ ಕೊಟ್ಟಿದ್ದಂತಹ ಒಂದು ದೂರಿನಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ವಿರುದ್ಧವೂ ಕೂಡ ಆರೋಪ ಆಯಿತು. ಹೀಗಾಗಿ ಆರೋಪಿಯ ಬಂಧನಕ್ಕೆ ತಡ ಮಾಡ್ತಿರೋದು ಯಾಕೆ ಪೊಲೀಸರು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಈಗ ಅವರು ಆರೋಪಿ ಸ್ಥಾನದಲ್ಲಿದ್ದಾರೆ, ಯಾಕೆ ಹಾಗಾದರೆ ಆರೋಪಿಯನ್ನು ಬಂಧನ ಮಾಡ್ತಾ ಇಲ್ಲ? ಸಾಮಾನ್ಯರಿಗೊಂದು ಜನಪ್ರತಿನಿಧಿಗಳೊಂದು ಕಾನೂನು ಏನಾದರೂ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿ ಇದೆಯಾ ಅಂತ ಹೇಳಿ ನೋಡಿ. ಬೇರೆ ಬೇರೆ ಘಟನೆಗಳನ್ನು ನಾವು ಕೋಟ್ ಮಾಡ್ಬೋದು. ವಿಶೇಷವಾಗಿ ನಟ ದರ್ಶನ್ ವಿರುದ್ಧ ಬಂದಂತಹ ಕೊಲೆ ಆರೋಪದ ಪ್ರಕರಣದಲ್ಲಿ ದರ್ಶನ್ನ ಬಂಧನ ಆಗಿತ್ತು. ಆದರೆ ಇಲ್ಲಿ ನಾಮಕಾವಸ್ಥೆಗೆ ಭೈರತಿ ಬಸವರಾಜ್ಗೆ ನೋಟಿಸ್ ಕೊಟ್ಟಿದ್ದಾರಾ? ಅವರಿಗೆ ನೋಟಿಸ್ ಕೊಡುವಂತಹ ಒಂದು ಮತ್ತು ಆ ಮೂಲಕವಾಗಿ ಅವ್ರಿಗೊಂದು ಕಾನೂನಿನ ಮೂಲಕವಾಗಿ ರಕ್ಷಣೆ ಪಡ್ಕೊಳ್ಳುವಂಥ ಅವಕಾಶವನ್ನು ಪೊಲೀಸರು ಮಾಡಿಕೊಡ್ತಾ ಇದ್ದಾರಾ? FIR ಆದಮೇಲೂ ಪೊಲೀಸರು ಮೀನಾಮೇಷ ಎಣಿಸ್ತಾ ಇರುವಂಥದ್ದು ಯಾವ ಉದ್ದೇಶಕ್ಕಾಗಿ? ಪೊಲೀಸರಿಗೆ
ಪ್ರಾಥಮಿಕವಾಗಿ ಯಾವುದೇ ಮಾಹಿತಿ ಇಲ್ವಾ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಯಾವ ಕಾರಣಕ್ಕಾಗಿ ಭೈರತಿ ಬಸವರಾಜ್ ಅವರ ಮೇಲೆ ಅನುಮಾನ ಇದೆ? ಹಾಗಾದರೆ FIR ನಲ್ಲಿ ಅವರ ಹೆಸರು ಹಾಕೋದಕ್ಕೆ ಕಾರಣ ಏನು? FIR ನಲ್ಲಿ ಹೆಸರು ಹಾಕಕ್ಕೆ ಮುಂಚೆ ಇವರಿಗೆ ಪ್ರಾಥಮಿಕವಾಗಿ ಅವ್ರಿಗೇನಾದ್ರೂ ಮಾಹಿತಿ ಇಲ್ಲದಿದ್ದರೆ ಅದನ್ನ FIR ಹಾಕಕ್ಕೆ ಮೊದಲೇ ಚೆಕ್ ಮಾಡ್ಕೊಳ್ತಾ ಇದ್ರು ಏನೋ. ಆದರೆ ಇಲ್ಲಿ ಪೊಲೀಸರ ಮೇಲೆ ಒತ್ತಡ ಇದೆಯಾ, ಪ್ರಭಾವ ಬೀರ್ತಿದ್ದಾರಾ, ಏನಾಗ್ತಾ ಇದೆ? ಯಾವ ಕಾರಣಕ್ಕಾಗಿ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಸರಿಯಾಗಿ ವಿಚಾರಣೆ ನಡೆಯುವಂಥದಕ್ಕೆ ಅಥವಾ ತನಿಖೆ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಮಾಜಿ ಸಚಿವ ಶಾಸಕ ಭೈರತಿ ಬಸವರಾಜ್ ಬಂಧನ ಮಾಡೋದಿಲ್ವಾ ಇವರು? ರಾಜಕಾರಣಿಗಳಿಗೆ ಕೊಲೆ ಆರೋಪಗಳು ಬಂದಾಗ ರಾಜಕಾರಣಿಗೆ ಪ್ರತ್ಯೇಕವಾದ ಕಾನೂನು ಮಾಡಿ ಇಟ್ಟಿದ್ದಾರಾ ಅಂತ ಹೇಳಿ ಪೊಲೀಸರು. ಯಾಕಂದರೆ ಪೊಲೀಸರ ತನಿಖೆ ಮೇಲೆ ಹಲವು ಅನುಮಾನಗಳು ಕೂಡ ಬರುವ ರೀತಿಯಲ್ಲಿ ಪೊಲೀಸರ ಸದ್ಯದ ಕಾರ್ಯವೈಖರಿ ಗೋಚರಿಸ್ತಾ ಇದೆ. ಇಲ್ಲಿ ಶಾಸಕರ ವಿರುದ್ಧ FIR ದಾಖಲಾಗುತ್ತೆ, ಆದರೆ ಅರೆಸ್ಟ್ ವಿಚಾರಕ್ಕೆ ಬಂದಾಗ ಕೊಲೆ ಆರೋಪ ಇರುವಂಥ ಕಾರಣಕ್ಕೆ, ಬೇರೆ ಯಾವುದೋ ಆರೋಪಗಳಿದ್ದಾಗ ಅಥವಾ ಕೇವಲ ಹಲ್ಲೆ ಅಂಥದ್ದೇನಾದ್ರೂ ಇತ್ತಂದರೆ ಸರಿ, ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರಿ. ಆದರೆ ಇಲ್ಲಿ ಕೊಲೆ ಆಗಿದೆ ಅಂದರೆ ಇದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಇಂತಹ ಪ್ರಕರಣದಲ್ಲಿ ಹಾಗಾದರೆ ಆರಾಮಾಗಿ ಓಡಾಡೋದಕ್ಕೆ ಬಿಡ್ತಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ನಿರುತ್ತದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದರೆ, ಹಾಗೆ ಗೃಹ ಸಚಿವರಾಗಿದ್ದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಮಾತನಾಡಿದರೆ ತೋರಿಸ್ತೀವಿ. ಪಾಲಿಟಿಕ್ಸ್ ಮಾಡುವಂಥದ್ದು ತಪ್ಪು. ಇದು ಅಪಚಾರವನ್ನು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ನ್ಯಾಯಾಲಯಕ್ಕೆ ಈಗಾಗಲೇ ಭೈರತಿ ಬಸವರಾಜ್ ಅವರು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ. ನ್ಯಾಯ ಸಿಗ್ತೈತೆ ಅನ್ನೋ ವಿಶ್ವಾಸ ಇದೆ. ನನಗೆ ಬಂದ ಮಾಹಿತಿ ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಯಾಕೆಂದರೆ ಅವರು ಕನ್ಫ್ಯೂಷನ್ ಇದೆ. ಅವರು ಕಂಪ್ಲೇಂಟ್ ಕೊಟ್ಟವರು ಇಲ್ಲ ಅವ್ರನ್ನ ಹೆಸರು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಅವ್ರ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಈಗ ಹೊಸದಾಗಿ ಅವರು ಇಲ್ಲ ಅವರೇನು ಇನ್ವಾಲ್ವ್ ಆಗಿಲ್ಲ, ಅವ್ರ ಹೆಸರು ಸೇರಿಸ್ಬೇಡಿ ಅಂತ ಅವರೇ ಹೇಳಿದ್ದಾರೆ ಅಂತ ಕೇಳಿದೆ. ಹಾಗಾಗಿ ಅದಕ್ಕೆ ನಾವು ಏನೇ ಇರಲಿ ಅವರು ಒಂದು ಸಾರಿ ಕೊಟ್ಟ ಮೇಲೆ ಅವ್ರನ್ನ ಕರಿಬೇಕು ಅಂತೇಳಿ ಅವರು ಪ್ರೊಸೀಜರ್ ಪ್ರಕಾರ ಮಾಡ್ತಾ ಇದ್ದಾರೆ. ಹೀಗೆ ರಾಜಕಾರಣಿಗಳ ವಿಚಾರಗಳು ಬಂದಾಗ ಯಾವ ಸ್ವರೂಪದ ಮಾತುಗಳು ರಾಜಕಾರಣಿಗಳಿಂದಲೇ ಬರುತ್ತೆ ಅನ್ನೋದು ಕೂಡ ಗೋಚರಿಸುತ್ತೆ. ರಾಜ್ಯದಲ್ಲಿ ಈ ರೀತಿಯಂಥ ಕೊಲೆ ಪ್ರಕರಣಗಳಲ್ಲಿ ಈಗಾಗಲೇ ಜೈಲಲ್ಲಿ ಇರತಕ್ಕಂತಹ ಕಾಂಗ್ರೆಸ್ನದ್ದೇ ಒಬ್ಬರು ಶಾಸಕರು ಕೂಡ ಇದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಭೈರತಿ ಬಸವರಾಜ್ ಅವರ ವಿಚಾರದಲ್ಲಿ ಯಾವ ಕಾರಣಕ್ಕೆ ಹಾಗಾದರೆ ಕಾನೂನು ಬೇರೆ ದಾರಿಯನ್ನು ಹಿಡಿತಾ ಇದೆಯಾ ಅನ್ನುವಂಥ ಅನುಮಾನ ಸಹಜವಾಗಿಯೇ ಬರುವಂಥದ್ದು. ಇಂತಹ ಅನುಮಾನಗಳು ಬಂದಾಗಲೇ ಇಲ್ಲಿ ಒತ್ತಡ ಇವೆಲ್ಲವೂ ಕೂಡ ಕೆಲಸ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುವಂಥದ್ದು. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.